10 ಫೋನ್ ಆಯ್ತು. ಬಿಲ್ಲೇ ನಿಮ್ಮಪ್ಪ ಕಟ್ತಾರಾ? ನಮ್ಮ ಅಪ್ಪ ಕಟ್ಟೋ ಹಾಗಿದ್ರೆ ಇನ್ನೂ 10 ಕಾಲ್ ಎಕ್ಸ್ಟ್ರಾ ಮಾಡ್ತಿದ್ದೆ. ನೀನ್ ಹೀಗೆ ಮಾತಾಡ್ತಿದ್ರೆ ಸಂಬಳ ಎಲ್ಲ ಫೋನ್ ಬಿಲ್ಗಾಗುತ್ತೆ. ಆಮೇಲೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಗೊತ್ತು ಕಣ, ಆದ್ರೇನು ಮಾಡಲಿ, ನಿನ್ನ ಮಾತು ಅಂದರೆ ನನ್ನ ಎದೆ ಮುಂಗಾರು ಮಳೆಗೆ ಬಿರಿದು ಬಾಯಿ ಬಿಟ್ಕೊಂಡಿರೋ ಭೂಮಿ ಥರ ಕಾಯ್ತಾ ಇರುತ್ತೆ. ಎಷ್ಟು ಕೇಳಿದ್ರೂ ತೃಪ್ತಿನೇ ಆಗಲ್ಲ. ಹಾಗಾದ್ರೆ ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಡ್ತೀನಿ, ಸದಾ ಹಾಕೊಂಡು ಕೇಳ್ತಾ ಇರು. ಈಗ ಸದ್ಯಕ್ಕೆ ಫೋನ್ ಕಟ್ ಮಾಡ್ತೀಯಾ? ಕಟ್ ಮಾಡಬೇಡ ಕಣ. ಈಗ ನಾನು ಫೋನ್ ಮಾಡಿದ್ದು ನಾಳೆ ನಾನು ಊರಲ್ಲಿರಲ್ಲ ಅಂತ ಹೇಳೋಕೆ. ಎಲ್ಲಿಗೆ ಹೋಗ್ತಿದ್ಯಾ ಕೃಷ್ಣ? ನಮ್ಮ ಹಳ್ಳಿಗೆ. ನಾಳೆ ನಮ್ಮ ತಾಯಿ ವರ್ಷದ ತಿಥಿ. ಒಬ್ಬನೇ ಮಗ ಅಲ್ವಾ, ಅದಕ್ಕೆ ಪ್ರತಿ ವರ್ಷವೂ ತಪ್ಪದೆ ನಮ್ಮ ಹಳ್ಳಿಗೆ ಹೋಗಿ ಅವಳನ್ನ ಸಮಾಧಿಯಿಂದ ಎಪ್ಪಿಸಿ ಅವಳಿಗೊಂದು ಕೈ ತುತ್ತು ತಿನ್ನಿಸಿ ನಾನು ತಿಂದು ಅವಳಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತೊಗೊಂಡು ಆಮೇಲೆ ಬರ್ತೀನಿ. ಬರಲಾ? ಬಾಯ್. ಹಲೋ ಸರ್. ಸರ್ ನೀವಾ? ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ದಿವಸ ಆಯ್ತು ಸರ್ ನಿಮ್ಮ ನೋಡಿ. ಹೇಗಿದ್ದೀರಾ ಸರ್? ಅಮ್ಮ ಹೇಗಿದ್ದಾರೆ? ಮನೇಲಿ ಅಂಜಲಿ, ಶಾಲಿನಿ ಎಲ್ಲ ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ಬನ್ನಿ ಕೂತ್ಕೊಳ್ಳಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಿಮ್ಗೆ ಯಾಕೆ ತೊಂದರೆ? ಇದ್ರಲ್ಲಿ ತೊಂದರೆ ಏನು ಬಂತು ಸರ್? ನಾನು ನಿಮ್ಮ ಜೊತೆ ಕೆಲಸ ಮಾಡ್ದೋನು. ನಿಮ್ಮ ಮನೇಲಿ ಎಷ್ಟು ಸಲ ಊಟ ಮಾಡಿದ್ದೀನಿ, ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಆ್ಯಕ್ಚುಲಿ ನಾನು ನಿಮ್ಮ ಮನೆಗೆ ಹೊರಟಿದ್ದೆ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಸರ್. ಆಯ್ತು ಆಯ್ತು. ಲಲಿತಾ, ನಮ್ಮನೆಗೆ ಯಾರು ಬಂದಿದ್ದಾರೆ ನೋಡು. ಬನ್ನಿ ಸರ್, ಬನ್ನಿ 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 ಸರ್. ಓ ಪ್ರತಾಪ್, ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ದಿನ ಆಯ್ತಲ್ಲ ನೋಡಿ. ಹೌದಮ್ಮ, ನಮ್ಮ ಫ್ಯಾಕ್ಟ್ರಿ ಲಾಕೌಟ್ ಆದಮೇಲೆ ಬೇರೆ ಕೆಲಸ ಹುಡುಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಯ್ ಅಂಜಲಿ. ಹಾಯ್. ಹೇಗಿದೆ ನೀನು ಮೆಡಿಕಲ್ ಓದೋ ತಯಾರಿ? ಅವಳೇನು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಆದರೆ ಮೆಡಿಕಲ್ ಓದಿಸೋ ಯೋಗ್ಯತೆ ನಮಗಿರ್ಬೇಕಲ್ಲ ಸರ್. ಹೇ ಶಾಲಿನಿ, ಚೆನ್ನಾಗಿ ಓದ್ತಾ ಇದೆಯಾ? ಓ ಸೂಪರ್ ಆಗಿ ಓದ್ತಾ ಇದ್ದೀನಿ. ಗುಡ್. ಹಾ, ನಾನು ಹೇಳೋದನ್ನೇ ಮಾಡ್ತಿದ್ದೆ. ಲಂಡನ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಫೇಮಸ್ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದಾನೆ. ಅವನಿಂಥ ಪೋಲಿಯೋ ಮಕ್ಕಳನ್ನ ಸರ್ಜರಿ ಮಾಡಿ ಅವ್ರನ್ನ ಸರಿ ಮಾಡಿದಾನೆ. ಅವ್ರು ನಡೆಯೋ ಹಾಗೆ ಮಾಡಿದಾನೆ. ಅವನ ಹತ್ರ ನಮ್ಮ ಶಾಲಿನಿನ್ ಕರ್ಕೊಂಡು ಹೋದ್ರೆ ಸರಿ ಹೋಗೇ ಹೋಗ್ತಾಳೆ. ಹೌದಾ ಅಂಕಲ್? ಹಾಗಾದ್ರೆ ನನ್ನ ಕಾಲ್ ಸರಿ ಹೋಗತ್ತಾ? ಖಂಡಿತ ಸರಿ ಹೋಗುತ್ತೆ. ಮನೆ ಬಾಡಿಗೆಗೆ ಪರದಾಟ, ಇನ್ನು ಪರದೇಶದ ಕನಸು ನಮಗೆ ಯಾಕೆ? ಅಯ್ಯೋ ನಿಂತ ಇದ್ರಲ್ಲ, ಮರ್ತೇ ಬಿಟ್ಟೆ. ಪರವಾಗಿಲ್ಲ ಬಿಡಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಈಗೇನ್ ಮಾಡ್ಕೊಂಡಿದ್ದೀರಿ? ದೊಡ್ಡ ಕಂಪ್ನಿಲಿ ಮ್ಯಾನೇಜರು, 40,000 ರೂಪಾಯಿ ಸಂಬಳ. ತಿಂಗಳಿಗ? ಇನ್ನೇನು ವರ್ಷಕ್ಕ? ಹೋಗಿ ಒಳ್ಳೆ ಕಾಸು ಮಾಡ್ಕೊಂಬ ಹೋಗು. ಈಗ ನೀವೇನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡೋದು ಸರ್, ಕರೆದು ಕೆಲಸ ಕೊಡೋದಕ್ಕೆ ನಿಮ್ಮಷ್ಟು ಓದೋನು ಅಲ್ಲ, ಹುಡುಕೊಂಡು ಕೆಲಸ ಮಾಡೋದಕ್ಕೆ ನಿಮ್ಮಷ್ಟು ವಯಸ್ಸು ಇಲ್ಲ. ಇವತ್ತೋ ನಾಳೆನೋ ಫ್ಯಾಕ್ಟ್ರಿ ಓಪನ್ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಕಾಫಿ. ಥ್ಯಾಂಕ್ಸ್ ಅಮ್ಮ, ನಿಮ್ಮ ಕೈ ಕಾಫಿ ಕುಡಿದು ತುಂಬ ದಿನ ಆಗಿತ್ತು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಮಾತಾಡಿ ಸರ್, ಸಂಕೋಚ ಯಾಕೆ? ಆ್ಯಕ್ಚುಲಿ ನಾನು ಮೊದಲಿಂದ ಅಂಜಲಿನ ಇಷ್ಟಪಟ್ಟಿದ್ದೆ. ಆದರೆ ಅಷ್ಟರಲ್ಲೇ ಫ್ಯಾಕ್ಟ್ರಿ ಲಾಕೌಟ್ ಆಯಿತು. ಕೆಲಸನೇ ಇಲ್ಲದೆ ಹುಡುಗಿನ ಹ್ಯಾಕೆ ಕೇಳೋದು ಅಂತ ನಾನು ಸುಮ್ಮನಿದ್ದೆ. ಆದರೆ ಈಗ ಕೈ ತುಂಬ ಸಂಬಳ, ಇರೋಕ್ಕೊಂದು ಬಂಗ್ಲೆ, ಕಾರು, ವಾಚ್ಮೆನ್ನು ಎಲ್ಲ ಇದೆ. ಈಗ ನಿಮ್ಮ ಮಗಳನ್ನ ನಾನು ಮದುವೆ ಆದರೆ ಅವಳು ಸಂತೋಷವಾಗಿರ್ತಾಳೆ ಅಂತ ನನಗನ್ನಿಸ್ತು. ಅಂಜಲಿ ಈ ಮದುವೆಗೆ ಒಪ್ಪದಾದರೆ ಅವಳ ಆಸೆ ಪಟ್ಟ ಹಾಗೆ ಮೆಡಿಕಲ್ ಓದಿಸ್ತೀನಿ. ಶಾಲಿನಿನ ಲಂಡನಿಗೆ ಕರ್ಕೊಂಡು ಹೋಗಿ ಕಾಲು ಆಪರೇಷನ್ ಮಾಡಿಸ್ತೀನಿ. ನನಗೆ ತಾನೇ ಯಾರಿದ್ದಾರೆ? ತಂದೆನ, ತಾಯಿನ? ನೀವು ನಮ್ಮ ಜೊತೆಲೇ ಇರ್ಬೋದು. ಹಾಗಂತ ನಾನೇನು ಬಲವಂತ ಮಾಡ್ತಾ ಇಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ಹೇಳಿ. ಸರಿ ಸರ್, ನಾನು ನಾಳೆ ಬರ್ತೇನೆ. ಆಯ್ತು ಸರ್, ಆಯ್ತು. ಏನಪ್ಪ ನೀವು ಅವ್ರ ಮದ್ವೆಗಿದ್ವಿ ಅಂತ ಏನೇನು ಮಾತಾಡ್ತಿದ್ದಾರೆ? ನೀವ್ ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ರಲ್ಲ. ಇನ್ನೇನ್ ಮಾಡುವಂತೀಯಮ್ಮ, ಅವನ್ ಮದುವೆ ಆಗ್ತೀನಿ ಅಂದ್ರೆ ಲಕ್ಷಾಂತರ ರೂಪಾಯಿ ಡೌರಿ ಕೊಟ್ಟು ಅವನ ಮದುವೆ ಆಗೋದಕ್ಕೆ ಹೆಣ್ಮಕ್ಳು ಕ್ಯೂ ನಿಂತ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನನ್ನ ಮೇಲಿನ ವಿಶ್ವಾಸಕ್ಕೋಸ್ಕರ ಮನೆಯವರೆಗೂ ಬಂದು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ
ನಾನು ಯಾವ ಬಾಯಿಂದ ಇಲ್ಲ ಅಂತ ಹೇಳಮ್ಮ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೀನು ಅವನ ಮದುವೆ ಆಗೋದೇ ಸರಿ ಅನ್ಸುತ್ತಮ್ಮ. ಏನಪ್ಪ ನೀವು ಇಷ್ಟ ದಿನ ಕೃಷ್ಣನೇ ಅಳಿ ಅಳಿ ಅಂತ ಹೇಳಿ ನನ್ನ ಮನ್ಸಿನಲ್ಲೂ ಅವನ ಮೇಲೆ ಪ್ರೀತಿ ಹುಟ್ಟಿಸಿದ್ರಿ. ಅದೆಲ್ಲ ನೋಡ್ಕೊಂಡು ಕೂತಿರ್ಕಾಗತ್ತೆ ನಮ್ಮ. ಅವನು ತಿಂಗಳಿಗೆ 3,500 ರೂಪಾಯಿ ಸಂಬಳ ತಗೋತಾನೆ. ಅದ್ರಲ್ಲಿ ಜೀವನ ನಡೆಸಿ ಹೇಗಮ್ಮ ನೀನು ಡಾಕ್ಟರ್ ಓದಿಸ್ತಾನೆ? ನಿನ್ನ ತಂಗಿನ ಲಂಡನ್ ಕರ್ಕೊಂಡು ಹೋಗಿ ಕಾಲ್ ಸರಿ ಮಾಡಿಸೋದಕ್ಕೆ ಅವನ ಕೈಲಿ ಆಗತ್ತೆ ನಮ್ಮ. ನೀನು ಸರಿ ಅಂತ ಹೇಳೋ ಒಂದೇ ಒಂದು ಮಾತಿನ ಮೇಲೆ ನಮ್ಮ ಸಂಸಾರದ ಭವಿಷ್ಯನೇ ನಿಂತಿದೆ. ದಯವಿಟ್ಟು ಯೋಚನೆ ಮಾಡಮ್ಮ. ಹಾಯ್ ಅಂಜಲಿ. ಹಾಯ್. ನಾನು ನಿಮ್ಮನೆಗೆ ಹೋಗಿದ್ದೆ. ನೀವು ಈಗ ತಾನೇ ಕಾಲೇಜಿಗೆ ಹೊರಟ್ರಿ ಅಂದರು. ಬನ್ನಿ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಒಂದು ನಿಮಿಷ ಅಂಜಲಿ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗತ್ತೆ. ನೀವು ಕೃಷ್ಣನ್ನ ಪ್ರೀತಿಸ್ತಾ ಇದ್ದೀರಾ. ಒಬ್ರಿಗೆ ಮನಸ್ಸು ಕೊಟ್ಟು ಇನ್ನೊಬ್ರನ್ನ ಮದುವೆ ಆಗೋದು ಕಷ್ಟನೇ. ಆದರೆ ಏನು ಮಾಡೋದು? ನಮ್ಮ ಸ್ವಾರ್ಥಕ್ಕಿಂತ ಇನ್ನೊಬ್ಬರು ಜೀವನ ಮುಖ್ಯ ಆದಾಗ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಈಗ ನನ್ನೇ ನೋಡಿ, ನೀವು ಇನ್ನೊಬ್ರನ್ನ ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಿದ್ದು ನಾನು ನಿಮ್ಮನ್ನ ಮದುವೆ ಆಗೋಕ್ಕೆ ತಯಾರಾಗಿದ್ದೀನಿ. ಇದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ಮ ಫ್ಯಾಮಿಲಿಗೋಸ್ಕರ. ಈಗ ಅವ್ರ ಕಷ್ಟದಲ್ಲಿ ಇರೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇದ್ದರೆ ದೇವ್ರು ಮೆಚ್ತಾನ? ಹಾಗಂತ ದುಡ್ಡು ಕೊಟ್ಟು ಅವ್ರ ಸಮಸ್ಯೆನ ತೀರ್ಸೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮನ್ನ ಮದುವೆ ಆದರೆ ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ, ನೀವು ಡಾಕ್ಟ್ರ್ ಆಗಬೇಕು ಅನ್ನೋ ನಿಮ್ಮ ಕನಸು ನೆರವೇರುತ್ತೆ. ಹಾಗೆ ನನಗೂ ಒಬ್ಳು ಒಳ್ಳೆ ಹೆಂಡತಿ ಸಿಕ್ಕಾಗತ್ತೆ ಅಂತ ನಾನು ಈ ನಿರ್ಧಾರಕ್ಕೆ ಬಂದೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಹೇಳ್ಬಿಡಿ, ಖಂಡಿತ ನಾನು ನಿಮಗೆ ತೊಂದರೆ ಕೊಡಲ್ಲ. ಸರಿ ಅನ್ಸಿದ್ರೆ ಬಂದು ಕಾರಲ್ಲಿ ಕೂತ್ಕೊಳ್ಳಿ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. हरिः ओम् आद्य ब्रह्मणः द्वितीय परार्धे श्री श्वेतवरः कल्पे वैवत्सुतमन्वन्तरे कलियुगे प्रथमपादे जम्बोद्वीपे भारतवर्षे भरतखण्डे शकाब्दे मेरोः दक्षिणे पार्श्वे अस्मिन् वर्तमाने पुण्यतिथौ पुण्यनक्षत्रे मम मातृः पद्मम्मा नाम्न्याः वेदात्मदृक्कर्तमिति प्रकीर्तितं निक्षिप्य इति मातृदेवताभ्यो नमो नमः. ಆಯ್ತು ಕೃಷ್ಣ, ನಾನು ಬರ್ತೀನಿ. ಸಾವುಕಾರ ನೀನು ಕರೀತಿದ್ದಾರೆ. ನಮಸ್ಕಾರ ಸಾವುಕಾರ. ನಮಸ್ಕಾರ. ಏನ್ ಕೃಷ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸಾವುಕಾರ, ಎಲ್ಲ ನಿಮ್ಮ ಆಶೀರ್ವಾದ. ನೀನ್ ಬಲು ಮಾತುಗಾರ ಕಣಯ್ಯ, ಚೆನ್ನಾಗಿರ್ತೀಯ ಬಿಡು. ನಾನೇ ನಿನ್ನನ್ನು ಕರ್ಸ್ಕೋಬೇಕು ಅಂತಿದ್ದೆ, ನೀನೇ ಊರಿಗೆ ಬಂದಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇದೇನು ಸಾವುಕಾರ, ನಿಮ್ಮ ಹುಡುಗನ ಹತ್ರ ಮಾತಾಡೋಕ್ಕೆ ನೀವು ಪರ್ಮಿಷನ್ ತಗೋಬೇಕಾ? ಹೇಳಿ ಅದೇನು ಅಂತ. ನಾನು ಇಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸುತ್ತಲ ನಮ್ಮ ಜಮೀನು, ಮಧ್ಯದಲ್ಲಿ 1-2 ಎಕರೆ ನಿನ್ನ ಜಮೀನಿದೆ. ನೀನು ಹೇಗಿದ್ರು ಸಿಟಿ ಕಡೆ ಇರ್ತೀಯ, ಹಳ್ಳಿ ಕಡೆ ಬರಲ್ಲ. ಒಳ್ಳೆ ದುಡ್ಡು ಕೊಡ್ತೀನಿ, ನನಗೆ ಕೊಟ್ಬಿಡು. ಕ್ಷಮಿಸಿ ಸಾವುಕಾರ, ಮಾರ್ಕೊಳಕ್ಕೆ ಇದು ಬರೀ ಜಮೀನಲ್ಲ, ನನ್ನ ತಾಯಿ ಮಲಗಿರೋ ಜಾಗ. ಅವಳನ್ನು ಮಾರ್ಕೊಂಡು ಬದುಕೋ ಅವಶ್ಯಕತೆ ನನಗಿಲ್ಲ. ಕೃಷ್ಣ, ಈ ಜಮೀನು ಬರೀ 3-3.5 ಲಕ್ಷಕ್ಕೆ ಹೋಗುತ್ತೆ. ನಾನು 30 ಲಕ್ಷ ಕೊಡ್ತೀನಿ. ನೀವು ಈ ಜಮೀನಿಗೆ ಬೆಲೆ ಕಟ್ಬೋದು, ಆದರೆ ನನ್ನ ತಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ, ಬರ್ತೀನಿ. ಓಹೋ, ಯಾರ್ದಪ್ಪ ಇದು ದೊಡ್ಡ ಕಾರ್ ನಮ್ಮನೆ ಮುಂದೆ? ಲಲಿತಾ, ಅಳಿಯಂದ್ರಿಗೆ ಇನ್ನೊಂದು ಹೋಳಿಗೆ ಬಡಿಸೆ. ಇನ್ನೊಂದು ಹಾಕಿಸ್ಕೊಳ್ಳಿ. ಅಯ್ಯೋ ಬೇಡ ಬೇಡ, ಇದೇ ಜಾಸ್ತಿ ಆಯ್ತು. ಅಳಿಯಂದ್ರೆ ಸಂಕೋಚ ಪಟ್ಕೋಬೇಡಿ, ನಿಮಗೋಸ್ಕರ ನನ್ನ ಮಗಳು ಪ್ರೀತಿಯಿಂದ ಮಾಡಿರೋ ಅಡುಗೆ. ಹಾಕಿಸ್ಕೊಳ್ಳಿ. ಒಂದು ಹಾಕ್ತೀನಿ. ಸಾಕು ಸಾಕು, ನಂಗೆ ಬೇಡ. ಹಾಕಮ್ಮ, ಹಾಕು ಹಾಕು.
ಒಂದು ನಿಮಿಷ ಊಟ ಮಾಡ್ತಾರೆ ಬಂದೆ. ಹಾಂ, ಓಕೆ.